ಗೀತೆಯ ಸಾರಾಂಶವನ್ನು ತಿಳ್ಕೊಂಡ್ರೆ ಸಾಕು. ನಾವು ಜೊತೆಗೆ ಪ್ರತಿಜ್ಞಾ ವಿಧಿಯನ್ನು ಸಹ ನಾವು ಬೋಧನೆ ಮಾಡ್ತೀವಿ. ಈ ಒಂದು ಕ್ರೀಡಾಕೂಟಗಳು ಸಹ ನಡೆದರೂ ನಾವು ಒಂದು ಪ್ರತಿಜ್ಞಾ ವಿಧಿಯನ್ನು ಬೋಧನೆ ಮಾಡ್ತೀವಿ. ಇವತ್ತಿನ ದಿನಮಾನದಲ್ಲಿ ಯಾವುದಾದ್ರೂ ಒಂದು ಆರೋಗ್ಯ ಕಾರ್ಯಕ್ರಮ ಇರ್ಬೋದು, ಶಿಕ್ಷಣದ ಒಂದು ಕಾರ್ಯಕ್ರಮಗಳಿರ್ಬೋದು, ಅದರಲ್ಲಿ ಸಹ ನಾವು ಒಂದು ಪ್ರತಿಜ್ಞಾ ವಿಧಿಯನ್ನು ಬೋಧನೆ ಮಾಡ್ತೀವಿ. ಈ ರಾಷ್ಟ್ರೀಯ ಸೇವಾ ಯೋಜನೆ ಒಂದು ಗೀತೆಯ ಒಂದು ಸಾರಾಂಶದಲ್ಲಿ ಏನಿದೆಯಲ್ಲ, ಆ ಸಾರಾಂಶದಲ್ಲಿರ್ತಕ್ಕಂಥ ಎಲ್ಲ ಒಂದು ಅಂಶಗಳನ್ನು ನಾವು ನಮ್ಮ ಮನದಲ್ಲಿ ಪ್ರತಿಯೊಂದು ವಿಷಯಗಳು ಅದರಲ್ಲಿ ಇದ್ದಾವೆ. ಈಗ ತಾವುಗಳು ಇದನ್ನು ಪ್ರಾಕ್ಟೀಸ್ ಮಾಡಿಲ್ಲ ಅನಿಸುತ್ತೆ. ಯಾಕಂದರೆ ನಾನು ಸಹ ಒಬ್ಬ NSS ಸೇವಾರ್ಥಿ ಶಿಬಿರಾರ್ಥಿಯಾಗಿ PVCಯಲ್ಲಿ ಜೊತೆಗೆ D.Edನಲ್ಲಿ ಸಹ ನಾನು NSS ಸೇವಾರ್ಥಿಯಾಗಿ ಕೆಲಸ ಮಾಡಿ ಬಂದಿದ್ದೀನಿ. ಜೊತೆಗೆ ಈ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ನಾವು ಮೊದಲೇ ಪ್ರಿಫರೆನ್ಸ್ ಆಗ್ತಾ ಇದ್ವಿ ಒಂದು ವಾರ ಮುಂಚೆನೆ. ಯಾಕಂದರೆ ಈಗ 4-5 ಜನ ಮಕ್ಕಳು ಹೇಳೋದ್ರಿಂದ ಇದಾಗ್ತಿರಲ್ಲ. ಸಾಮೂಹಿಕವಾಗಿ ನಾವು ಹೆಂಗೆ ರಾಷ್ಟ್ರಗೀತೆಯನ್ನು ಹೇಳ್ತಾ ಇದ್ವಿ, ಅದೇ ಥರ ನಮ್ಮ ಕಲಿಸ್ಕೊಡ್ತಾ ಇದ್ರು. ಯಾಕಂದರೆ ನಿಮಗೆ ಇದು ತುರ್ತು ಆಗಿದೆ. ಯಾಕಂದ್ರೆ ನನಗೆ ಗೊತ್ತಿದ್ದಂಗೆ, ಯಾಕಂದ್ರೆ ಸರ್ 15 ದಿವಸ ಬಂದು ಹೋದ್ರೂ ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ನಿಮಗೂ ಸಹ ಇದು ಒಂದು ತುರ್ತು ಆಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗಿದೆ ನಿಮಗೆ. ಯಾಕಂದರೆ ಎಲ್ರಿಗೂ ಕಲೀಲಿಕ್ಕೆ ಹೊಸ ಅನುಭವ ಇರುತ್ತೆ. ಹಳಬರು ಇದೀರಿ ಇದರಲ್ಲಿ, ಅವರಾದರೂ ಸಹ ಇದರಲ್ಲಿ ಹೇಳ್ಬೋದಾಗಿತ್ತು. ಯಾಕಂದರೆ ಇದು ಏನಾಗಿದೆ ಅಂದರೆ, ನಿಮಗೆ ಈ ಒಂದು ಸೇವೆ ಮಾಡೋಕ್ಕೆ ಬಂದಿದೆ ಅಂದರೆ ನಿಮಗೆ ಅದೊಂದು ಶ್ರಮದಾನ ಇರುತ್ತೆ. ಜೊತೆಗೆ ಇದು ಒಂದು ಹೊಸ ಅನುಭವ ಆಗುತ್ತೆ ನಿಮಗೆ. ಯಾಕಂದರೆ ನಾವು ಈ ಶಿಬಿರಾರ್ಥಿಗಳು ಬರ್ತೀವಲ್ಲ ಎಲ್ಲರೂ, ಇಲ್ಲಿ ಕಾಲೇಜಲ್ಲಿ ನಿಮಗೆ ಬುಕ್ಕು, ಪೆನ್ನು, ಪೆನ್ಸಿಲು ಹಿಡ್ಕೊತೀವಿ. ನಾವು ಸ್ಕೂಲಿಗೆ ಹೋಗ್ತೀವಿ, ಅಲ್ಲಿ ಓನ್ಲಿ ಲೆಕ್ಚರರ್ ಪಾಠ ಮಾಡ್ತಾರೆ, ಅದನ್ನಷ್ಟೇ ಕೇಳ್ತೀವಿ. ಅಂದರೆ ಇದು ಪಠ್ಯೇತರ ಚಟುವಟಿಕೆ ಹೊರತಾಗಿರುತ್ತೆ. ಇದು ಇಲ್ಲಿ ಬಂದ ಮೇಲೆ ಎಲ್ಲರಿಗೂ ಒಂದು ಅನುಭವ ಆಗುತ್ತೆ. ಇದರಲ್ಲಿ ಎಲ್ಲರೂ ಸಹ ಒಬ್ರು ಯಾರು ಮಾತಾಡಲಿಲ್ಲಂಗೆ ಇರ್ತೀರ. ಇಲ್ಲಿ ಬಂದ ಮೇಲೆ ಎಲ್ಲರೂ ಒಂದು ಸಮ್ಮಿಲನ ಬೆಳೀತದೆ. ಜೊತೆಗೆ ಒಬ್ರಿಗೊಬ್ರು ಮಾತಾಡ್ತೀರಾ, ಒಬ್ರಿಗೊಬ್ರು ತಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊತೀರಾ. ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಈ ನಮ್ಮ ಊರಿನವರು ಇರ್ಬೋದು, ಮಕ್ಕಳು ಇರ್ಬೋದು, ಅವ್ರ ಜೊತೆಗೆ ಒಂದು ಒಳ್ಳೆ ಬಾಂಧವ್ಯ ಬೆಳೀತದೆ. ನಾಳೆ ನೀವು ಇಲ್ಲಿಂದ ಹೋಗ್ಬೇಕಾದ್ರೂ ಒಬ್ಬೊಬ್ರಿಗೆ ಬೇಜಾರಾಗುತ್ತೆ, ಇನ್ನೂ 4 ದಿನ ಇದ್ದಿದ್ರೆ ಚಂದ ಇತ್ತಲ್ಲ, ಇರ್ಬೋದಾಗಿತ್ತಲ್ಲ ನಾವು. ಆ ಒಂದು ಮನೋಭಾವನೆ ನಿಮ್ಮಲ್ಲಿ ಬೆಳೀತಾ ಇರುತ್ತೆ ಇದರಲ್ಲಿ. ಯಾಕಂದರೆ ನಾವು ಓನ್ಲಿ ಬುಕ್ಕದ ಹುಳುಗಳಾಗಿರಬಾರ್ದು. ಸಮಾಜ ಅಂದರೆ ಏನು, ಒಂದು ಹಳ್ಳಿ ಯಾವ ರೀತಿ ಇರುತ್ತೆ. ನಮ್ಮೂರಲ್ಲಿ ಎಲ್ಲರೂ ನಾವು ಹಳ್ಳಿಯವರೇ, ಆದರೆ ನಮ್ಮಿಂದ ಏನು ಸಾಧ್ಯ ಆಗುತ್ತೆ, ಆ ಗಾಂಧೀಜಿಯವರು ಏನೊಂದು ಕನಸು ಕಂಡಿದ್ರು, ಅದನ್ನು ತಾವುಗಳು ಸಹ ಇಲ್ಲಿದ್ದು ಊರ ಅಭಿವೃದ್ಧಿಗೆ ಏನೇನು ಮಾಡಬೇಕು, ಏನೇನಿಲ್ಲ. ಯಾಕಂದರೆ ಯುವಕರು ನಾವು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ಆ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿರತಕ್ಕಂಥ ತಾವೆಲ್ಲ ಶಿಬಿರಾರ್ಥಿಗಳು ಒಂದು ಒಳ್ಳೆಯ ಉದ್ದೇಶ, ಮನೋಭಾವನೆ ಇಟ್ಕೊಂಡು ಎಲ್ಲರೂ ಸಹ ಒಂದು ಅಣ್ಣ ತಮ್ಮ, ಅಕ್ಕ ತಂಗಿಯ ಥರ ಒಂದು ಪ್ರೀತಿ ಮನೋಭಾವದಿಂದ ಕಂಡುಕೊಂಡು, ಜೊತೆಗೆ ಅಲ್ಲಿ ಊರಿನ ಅವ್ರದ್ದು ಒಂದು ಸಹಕಾರ ತೆಗೆದುಕೊಂಡು ಒಂದು ಶ್ರಮದಾನ ಮಾಡಿರಿ. ಯಾಕಂದರೆ ಏನಾದರೂ ಒಂದು ನೀವು ಬಂದಿದ್ದೀರಿ 2026ನೇ ಶಾಲೆಗೆ ಅಂದೆಂದರೆ, ಆ ಸಾಲಿನಲ್ಲಿ ನೀವು ನವಲಿಗೆ ಹೋಗಿದ್ದೀವಿ ಅಂದೆಂದರೆ ಅಲ್ಲಿ ಒಂದು ಏನಾದರೂ ಒಂದು ಗುರುತುಳಿಬೇಕು. ನಾನು ಇಲ್ಲೇ ಪಕ್ಕದಲ್ಲಿ ಮುಂಡ್ರಿಗಿ ತಾಲೂಕು ಕಲಿಕೆರೆಯಲ್ಲಿ PVCಯಲ್ಲಿ ಮಾಡಿದ್ವಿ. ಅಲ್ಲಿ ಶಾಲೆಯ ಒಂದು ಕಾಂಪೌಂಡ್ ಕಟ್ಟಿದ್ವಿ. ನಾನು ಆ್ಯಕ್ಚುಲಿ ನಿನ್ನೆ ಒಂದು ಸಾರಿಗೆ ಹೇಳಿ ಹೋಗಿದ್ದೆ, ಬೆಳಗ್ಗೆ ಒಂದು ಕಾರ್ಯಕ್ರಮ ಇದೆ ಸರ್ ಅಲ್ಲಿ ಹೋಗ್ಬೇಕಂತಂದೇಳಿ. ಹಾಗಾಗಿ ನಿನ್ನೆ ಅಲ್ಲಿ ಹೋಗ್ತಾ ದಾರಿಯಲ್ಲಿ ಮುಂಡೋಡ ಅಂತ ಬರುತ್ತೆ. ಮುಂಡೋಡದಲ್ಲಿ ಶಾಲೆ ಕಾಂಪೌಂಡು ಮತ್ತು ಒಂದು ದೇವಸ್ಥಾನದ ಒಂದು ಆಂಜನೇಯ ದೇವಸ್ಥಾನದ ಕಾಂಪೌಂಡು 2 ವರ್ಷ ಅಲ್ಲೇ ಮಾಡಿದ್ವಿ ನಾವು. ಅಂದರೆ ಒಂದು RB ತಿಮ್ಮಾಪುರ ಅಂತಂದೇಳಿ ನಮ್ಮ ಇಂಗ್ಲೀಷ್ ಲೆಕ್ಚರ್ ಇದ್ರು, ಅವ್ರು ಒಳ್ಳೆ ಇದ್ರು ನಮಗೆ. ನಿನ್ನೆ ಹೋಗ್ತಾ ಅಲ್ಲಿ ನೆನಪು ಮಾಡ್ಕೊಂಡು ಹೋದ್ವಿ ನಾವು. ಅಂದರೆ ನಮಗೆ ಆ ಕಡೆ ಹೋಗ್ತಾ ಇರುವಾಗ ಬರ್ತಾ ಇರುವಾಗ ನಾವು ಇಂಥ ಸಾಲಿನಲ್ಲಿ ಮಾಡಿದ್ವಿ. 2002ನೇ ಸಾಲಿನಲ್ಲಿ ನಾವು ಅಲ್ಲಿ ಓದಿದ್ದು ಮತ್ತು ಜೊತೆಗೆ ಅಲ್ಲಿ ಹೋಗಿದ್ದು. ಹಂಗಾಗಿ ನೆನಪಿಗೆ ಬರ್ತಾ ಇದ್ವು. ಆ ಕಡೆ ಹೋದಾಗೆಲ್ಲ ನೆನಪು ಬರ್ತದೆ. ಆ ಥರ ನೀವು ಎಲ್ಲರೂ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು NSS ಒಳಗಡೆ ಅಂದರೆ, ನಿಮ್ಮಲ್ಲಿ ಕೈಲಿ ಏನಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಊರಿಗೆ ಬಂದಿದ್ದೇನೆ ಅಂದರೆ ಆ ಊರಿನ ಒಂದು ಸ್ವಚ್ಛತೆಯಲ್ಲಿ, ಶ್ರಮದಾನದಲ್ಲಿ ಎಲ್ಲರೂ ಸಹ ಭಾಗಿಯಾಗಬೇಕು. ಯಾಕಂದರೆ ನಾನು ಆ ಕಳ್ಳಾಟ ಆಡಿ ಬಂದಿರೋದ್ರಿಂದ ನಿಮಗೆ ಹೇಳ್ತೀನಿ, ಶ್ರಮದಾನದಲ್ಲಿ ಭಾಗವಹಿಸಲ್ಲ ಕೆಲವೊಬ್ಬರು. ಯಾಕಂದ್ರೆ ಅವತ್ತಿನ ಒಂದು ನಮ್ಮ ಏಜ್ ಏನಿರುತ್ತಲ್ಲ ಆ ಥರ ಇರುತ್ತೆ. ಹಾಗಾಗಿ ಎಲ್ಲರೂ ಸಹ ಶ್ರಮದಾನಲ್ಲಿ ಭಾಗವಹಿಸಿ ತಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅಷ್ಟು